ಜನತಾ ದರ್ಶನದಲ್ಲಿ ಸ್ಥಳದಲ್ಲೇ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ನೀಡಿದ ಸಚಿವ ಮಂಕಾಳ ವೈದ್ಯ. ಜನಸಾಮಾನ್ಯರಿಗೆ ತೊಂದರೆ ಉಂಟಾದರೆ ನಾನು ಸಹಿಸಲಾರೆ, ಸಚಿವ ಮಂಕಾಳ ವೈದ್ಯ ಹೇಳಿಕೆ. ಭಟ್ಕಳದಲ್ಲಿ ನಡೆದ ಜನತಾ ದರ್ಶನದ ಸಂದರ್ಭದಲ್ಲಿ ಸಚಿವ ಮಂಕಾಳು ವೈದ್ಯರ ಕಚೇರಿಗೆ ಬೆಳಗ್ಗೆ ಹಾಗೂ ಹೊನ್ನಮಡಿ ಗ್ರಾಮಸ್ಥರು ಭೇಟಿ ನೀಡಿ ಬಸ್ಸಿನ ಸಮಸ್ಯೆಯ ಬಗ್ಗೆ ದೂರು ನೀಡಿದರು. ಹೊನ್ನಮಡಿ ಕ್ರಾಸ್ ಬಳಿ ಸರ್ಕಾರಿ ಬಸ್ ನಿಲ್ಲುತ್ತಿಲ್ಲವೆಂಬ ವಿಷಯವನ್ನು ಗ್ರಾಮಸ್ಥರು ಸಚಿವರ ಗಮನಕ್ಕೆ ಈ ಸಂದರ್ಭದಲ್ಲಿ ತಂದರು. ಈ ಹಿನ್ನೆಲೆಯಲ್ಲಿ ಸಚಿವರು ತಕ್ಷಣವೇ ಭಟ್ಕಳ ಡಿಪೋ ಮ್ಯಾನೇಜರಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ತಾಕೀತು ಮಾಡಿದರು. ಆದರೂ ಕೂಡ ಈ ಸಮಸ್ಯೆಗೆ ಕುಂದಾಪುರ ಡಿಪೋ ಮ್ಯಾನೇಜರ್ ಕಾರಣವೆಂದು ಭಟ್ಕಳ ಡಿಪೋ ಮ್ಯಾನೇಜರ್ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಸಚಿವರು ತಕ್ಷಣವೇ ಕುಂದಾಪುರದ ಡಿಪೋ ಮ್ಯಾನೇಜರಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲೇ ಭಟ್ಕಳ ಮತ್ತು ಕುಂದಾಪುರ ಡಿಪೋ ಮ್ಯಾನೇಜರ್ಗಳು ಪರಸ್ಪರ ತಪ್ಪು ಹೊರಿಸುವ ಪ್ರಯತ್ನ ನಡೆಸಿದರು. ಕೊನೆಗೆ ಸಚಿವ ಮಂಕಾಳು ವೈದ್ಯರು ಇಬ್ಬರು ಡಿಪೋ ಮ್ಯಾನೇಜರ್ಗಳಿಗೆ ಗಂಭೀರವಾಗಿ ಎಚ್ಚರಿಕೆಯನ್ನು ನೀಡಿದರು. ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ, ಇಲ್ಲದಿದ್ದಲ್ಲಿ ಕಾನೂನು ಕ್ರಮಕ್ಕೆ ಸಿದ್ಧರಾಗಿ ಎಂದು ಸಚಿವರು ಕಠಿಣ ಎಚ್ಚರಿಕೆಯನ್ನು ನೀಡಿದರು. ಹುಡುಗಿರಿಗೆ ಮರ 2-3 ಜನ ಫಾಲೋ ಮಾಡಿ 2.5 ಗಂಟೆ ಮಧ್ಯಾಹ್ನ ಬೆಳತಿನ ನಿಮಿಷ 1.5 ಕಿಲೋಮೀಟರ್ ನಡ್ಕೋಬೋದು ಸರ್. 3 ಜನ ಹುಡುಗಿ ಇರ್ತಾರೆ. ಕುಂದಾಪುರದಿಂದ ಬರುವವರು ಅಥವಾ ಸೀಟಲ್ಲಿ ಹತ್ತು ಹೋಗ್ತಾರೆ ಸರ್. ನಮ್ಮ ಹುಡುಗಿರಿಗೆ ಭಟ್ಕಳಿಂದ ಬರುವವರು ಬೆಳಕಲ್ಲಿ ನಿಲ್ಲಿಸ್ತಾರೆ, ಗೋಳಿ ಮೊದಲು ನಿಲ್ಲಿಸ್ತಾರೆ. ಯಾಕೆ ಬೆಳಿಗ್ಗೆ ಒಂದು ಗಾಡಿ ಕೊಡ್ತಾರೆ ಸ್ಟಾಪ್. ಅಲ್ಲಿ ಬಸ್ ಸ್ಟಾಪ್ ಇತ್ತು ಸರ್, ಅಲ್ಲಿ 15 ಹಾಕಿದೆ. ಸರ್ ನಮಸ್ತೆ, ಎಲ್ಲಿದ್ದೀರಿ ಸರ್? ಈಗ ರಜೆ ಮಾಡಿ ಒಂದೇ ಸರ್ ಸಾಹೇಬ್ರು ಮಾತಾಡ್ತಾರೆ ಸರ್. ಭಟ್ಕಳ ಕುಂದಾಪುರ ಇರ್ತದಲ್ಲ, ಆ ಬಸ್ ಯಾವ ಡಿಪೋ ರೀ? ಕುಂದಾಪುರ ಡಿಪೋದ. ಇಲ್ಲಿ ಒಂದು ಕೆಲಸ ಮಾಡಿ, ಅವರಿಗೆ ಕುಂದಾಪುರ ಡಿಪೋ ಮ್ಯಾನೇಜರಿಗೂ ಫೋನ್ ಮಾಡ್ತೀನಿ ನಾನು. ಅಲ್ಲಿ ಬೇಳಕೆ ಮತ್ತು ಗೋಳಿಮರ ಅಂತ ಇರ್ತದೆ, 2 ಕಡೆ ಇದೆ. 2 ಕಡೆ ಬಸ್ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ನಿಮಗೇನು ಒಂದು ಸಲ ಹೇಳಿದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದು 50 ಜನ ಬಂದಿದ್ದಾರೆ, ಸುಮ್ಮನೆ ಬರ್ತಾರೇನ್ರಿ? ಹಾಗೆ ಲೈನಲ್ಲಿ. ಹಲೋ, ನೀವು ಕುಂದಾಪುರ ಡಿಪೋದು ಬಸ್ ಕುಂದಾಪುರ ಮತ್ತು ಏನು ಭಟ್ಕಳಕ್ಕೆ ಎಷ್ಟು ಬಸ್ ಬಿಡ್ತೀರಿ? 8 ಬಸ್ಸು ನಾಳೆಯಿಂದ ಬಂದ್ ಮಾಡಿ. ಇಲ್ಲ ಅಂದರೆ ಅಲ್ಲಿ ಗೋಳಿಮರ ಹತ್ರ ಟಾಪ್ ಕೊಡಿ, 2ರಲ್ಲಿ 1 ಮಾಡಿ. ಇಲ್ಲಾಂದ್ರೆ ನಿಲ್ಲಿಸಿಡ್ತೀನಿ ಇಲ್ಲಿಗೆ ಗಾಡಿ ಅಷ್ಟೇ. ಅಲ್ಲಿ ಬೆಳಕೆ ಮತ್ತು ಗೋಳಿಮರ 1.5 ಕಿಲೋಮೀಟರ್ ಡಿಫ್ರೆನ್ಸ್. ಏನು ಒಂದು ಸ್ಟಾಪ್ ಕೊಟ್ಟರೆ ಏನಾಗ್ತದೆ? ಬೇಕಾದರೆ ಸ್ಟೇಜ್ ಏನು ಚಾರ್ಜ್ ಮಾಡೋದಿದ್ರೆ ಮಾಡಿ. ಇದು ಲಾಸ್ಟ್ ಅಲ್ಲ, ಮೊದಲೇ ಹೇಳ್ತೀನಿ. ಇಲ್ಲಾಂದರೆ ಬಸ್ ನಿಲ್ಲಿಸಿಡ್ತೀನಿ ಇಲ್ಲಿ. ನಿಮ್ಮ ಡ್ರೈವರ್ ಕಂಡಕ್ಟರ್ಗೆ ಹೇಳಿ, ಮತ್ತೆ ಫೋನ್ ಮಾಡೋದಿಲ್ಲ ನಾನು. ಇಲ್ಲಿ ಡಿಪೋ ಮ್ಯಾನೇಜರ್ಗೆ ಮಾಡಿದ್ರೆ ಕಂಡಕ್ಟರ್ ಚೇಂಜ್ ಮಾಡಿರಿ, ಅವ್ರನ್ನ ಏನೋ ಕಿರಿಕಿರಿ ಮಾಡ್ತಾರಂತೆ. ಏನಾದರೂ ಗೊತ್ತಾ? ಹೆಸರು ಚೇಂಜ್ ಮಾಡಿ, ಒಬ್ಬರನ್ನ ತೆಗೀರಿ, ಗೊತ್ತಾಗ್ತದೆ. ಸರಿ ಮಾಡಿ. ಹಾಂ ಒಂದೇ ಏನು ಹೇಳ್ತಾರೆ ಹೇಳ್ಕೊಡ್ರಿ. ಡಿಪೋ ಮ್ಯಾನೇಜರ್ ಲೈನಲ್ಲ ಇದ್ದಾರೆ ನೋಡಿ. ಡಿಪೋ ಮ್ಯಾನೇಜರೇ ಭಟ್ಕಳದು ಮಾತಾಡ್ರಿ. ಅವ್ರು ಡಿಪೋ ಮ್ಯಾನೇಜರ್. ಈ ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ತಗೊಂಡು ನಮ್ಮ ಗಾಡಿಗಳಿಗೆ ಲಾಕ್ ಶೀಟ್ ಅಲ್ಲಿ ಮೇಬಿಲ್ ಮೇಲೆ ಬರೆದು ಕಳಿಸಿ. ಗೋಳಿ ಮರ ಕೆಳಗಡೆ ನೀಡತಕ್ಕಂಥ ಬರೆದು ಒಬ್ಬನ ಮೆನ್ನ ನಿಯೋಜನೆ ಮಾಡಿ. 4 ದಿನ ಒಬ್ಬ ಮೆನ್ನ ನಿಯೋಜನೆ ಮಾಡಿ. ನಾನು ನಿಮ್ಮ ವ್ಯಾಪ್ತಿ ನಾನು ಬರೋಕ್ಕಾಗಲ್ಲ. 4 ದಿನ ಒಬ್ಬ ಮೆನ್ನ ಈಸಿನ ನಿಯೋಜನೆ ಮಾಡಿ. ಎಲ್ಲ ಆ ಸ್ಪಾಟಿಗೆ ದಿವಕರ
ವಿಭೋಜನ್ ಅವರೇ, ಯಾರು ಮೆನ್ ಹಾಕಿ ಬೆಳಗಿನ ಹೊತ್ತಲ್ಲಿ ಹಾಕಿ ನಾವು ನಮ್ಮ ಡ್ರೈವರ್ ಕ್ಯಾಂಡಿಡೇಟ್ ನಾನು ಪಕ್ಕದ ತಾಕೀತು ಕೊಡ್ತೇನೆ. ನೀವು 2 ದಿನದ ಮಟ್ಟಿಗೆ ಒಬ್ಬನ ಹಾಕಿ, ನಾನು ಮತ್ತೆ ವ್ಯವಸ್ಥೆ ಮಾಡ್ತೇನೆ. ಇಲ್ಲ ನಾನು ವ್ಯವಸ್ಥೆ ಮಾಡ್ತಾನೆ, ಬಟ್ ನೀವೊಂದು 2 days ಮಟ್ಟಿಗೆ ಇವರೇ ಯಾರೇ ಬಡ್ಕಲ್ ಡಿಪೋ ಮ್ಯಾನೇಜರ್ ಬಡ್ಕಳ್ದವರು ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲನ್ರಿ? ಇದು ಸರಿ ಆಗದಿದ್ರೆ ಜಾಗ ಖಾಲಿ ಮಾಡ್ಬೇಕಾಗ್ತದೆ ನೀವು. ಮತ್ತೊಂದು ಕಂಪ್ಲೇಂಟ್ ಬಂದರೆ ಸರಿ ಇರೋದಿಲ್ಲ ಅಷ್ಟೇ. ಗೊತ್ತಾಗೋದಿಲ್ವ ನಿಮಗೆ? ಏನು ತಿಂತೀರಿ ಹೊಟ್ಟೆಗೆ? ಎಷ್ಟು ಸಲ ಹೇಳಬೇಕಿದ್ದು ಒಂದು ವಿಷಯ. ಸರಿ ಆದರೆ ಸರಿ, ಇಲ್ಲಾಂದರೆ ಬೇರೆ ಆಗ್ತದೆ ಅಷ್ಟೇ. ಒಟ್ಟಾರೆ ಜನತಾ ದರ್ಶನದಲ್ಲಿ ಬೆಳಗ್ಗೆ ಮತ್ತು ಹೊನ್ನೆಮಡೆ ಗ್ರಾಮಸ್ಥರ ಸಮಸ್ಯೆ ಸ್ಥಳದಲ್ಲಿಯೇ ಬಗೆಹರಿಯಿತು ಎಂದು ಹೇಳಬಹುದಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.